ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪುನರ್ವಸು ಪ್ರೇಮ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ನಾನು ಒಂದು ಪುಸ್ತಕದ ಬಗ್ಗೆ ಎಸ್.ಎಲ್. ಭೈರಪ್ಪ ಅವರು ಯಾವ ಪುಸ್ತಕ ಓದಿದ್ದೀನಿ, ಅದರಲ್ಲಿ ಒಂದು ಪುಸ್ತಕದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾನು ತಂದಿರೋ ಪುಸ್ತಕ ಬಂದ್ಬಿಟ್ಟು ಧರ್ಮಶ್ರೀ. ಹೆಸರೇ ಹೇಳೋ ಹಾಗೆ ಇದು ನಮ್ಮ ಹಿಂದೂ ಧರ್ಮದ ಬಗ್ಗೆ ಇದೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಪೇಜಲ್ಲಿ ಸ್ವಲ್ಪ ಧರ್ಮಶ್ರೀ ಪುಸ್ತಕದ ಬಗ್ಗೆ ಹೇಳಿದ್ದಾರೆ, ಯಾವ ರೀತಿ ಇದೆ ಪುಸ್ತಕ ಅಂತ ಅಂದ್ಬಿಟ್ಟು. ಇದರಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ಸತ್ಯನಾರಾಯಣ ಒಬ್ಬ ವ್ಯಕ್ತಿ ಒಳ್ಳೆ ಮಾತುಗಾರ ಆಗಿರ್ತಾನೆ, ಭಾಷಣಗಾರ ಮತ್ತು ಒಳ್ಳೆ ಸ್ಟೂಡೆಂಟ್ ಆಗಿರ್ತಾನೆ. ಸೊ ಅವನ ಸುತ್ತಮುತ್ತ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ನಮ್ಮ ಹಿಂದೂ ಜನಗಳನ್ನ ಯಾವ ರೀತಿ ಮತಾಂತರ ಮಾಡ್ತಿರ್ತಾರೆ, ಅದ್ರ ವಿರುದ್ಧವಾಗಿ ಅವನಿಗೆ ಕೋಪ ಬಂದು ಧ್ವನಿ ಸಹ ಎತ್ತುತ್ತಾನೆ, ಅದ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ತಾನೆ ಸಹ. ಕೊನೆಗೆ ಅವನೇ ಒಂದು ಮತಾಂತರ ಆಗೋ ಒಂದು ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತ ಅಂದರೆ ಅವನು ಪ್ರೀತಿಯಲ್ಲೇ ಬೀಳ್ತಾನೆ ಲಿಲ್ಲಿ ಅನ್ನೋ ಒಂದು ಹುಡುಗಿ ಜೊತೆ. ಸೊ ಆ ಪ್ರೀತಿಗೋಸ್ಕರ ಅವನು ಮತಾಂತರ ಆಗ್ತಾನೆ. ಇಲ್ಲಿ ಲಿಲ್ಲಿ ಏನಿದ್ದಾಳೆ, ಅವಳು ಸತ್ಯನಾರಾಯಣಿಗೆ ಮತಾಂತರ ಆಗು ಅಂತ ಹೇಳಿರಲ್ಲ. ಬಟ್ ಇದು ಆ ಪುಸ್ತಕ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಅವನು ಯಾಕೆ ಮತಾಂತರ ಆದ ಅಂತ. ಸೊ ಮತಾಂತರ ಆದಮೇಲೆ ಅವನು ಎಷ್ಟು ಹಿಂಸೆ ಪಡ್ತಾನೆ, ಎಷ್ಟು ಅವನಿಗೆ ತೊಂದರೆ ಆಗುತ್ತೆ, ಇಷ್ಟವಿಲ್ಲದಿರೋ ಒಂದು ಧರ್ಮಕ್ಕೆ ಹೋಗಿ ಅನ್ನೋದ್ರ ಬಗ್ಗೆ ಪುಸ್ತಕದಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿ ಇನ್ನೊಂದೇನಂತ ಅಂದರೆ ಲಿಲ್ಲಿ ಅನ್ನೋ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ಯಾಕಂದರೆ ಅವಳು ಕ್ರಿಶ್ಚಿಯನ್ ಹುಡುಗಿ ಆದರೂ ಸಹ ಗಂಡನಿಗೆ ಏನು ಬೇಕು, ಗಂಡನಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು, ಆತನಿಗೆ ಏನು ಇಷ್ಟ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾಳೆ. ಅವ್ನಿಗೆ ಯಾವಾಗಲೂ ಸಪೋರ್ಟಿವ್ ಆಗಿರಬೇಕು, ಅಥವಾ ಅವ್ನಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತಾಳೆ. ಸೊ ಇನ್ನೂ ತುಂಬ ಕ್ಯಾರೆಕ್ಟರ್ಸ್ ಇದೆ. ರಾಚಮ್ಮನೂ ಸಹ ಅದು ತುಂಬ ಒಳ್ಳೆ ಕ್ಯಾರೆಕ್ಟರು. ಸೊ ನೀವು ಪುಸ್ತಕ ಹೋದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಸಹ ಗೊತ್ತಾಗುತ್ತೆ. ಸೊ ಯಾವುದೇ ಒಂದು ವ್ಯಕ್ತಿ ಆಗಲಿ ಇಷ್ಟಪಟ್ಟು ನೀವೇನಾದರೂ ಮತಾಂತರ ಆಗಬೇಕು ಅಂತ ಅಂದರೆ ಇಷ್ಟಪಟ್ಟು ಹೋಗಬೇಕು. ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅಥವಾ ಯಾವುದೊಂದು ಫಿನಾನ್ಷಿಯಲ್ ಕಂಡೀಷನ್ ಪ್ರಾಬ್ಲಮ್ಸ್ ಸರಿ ಇಲ್ಲ, ಆ ಒಂದು ರೀತಿಯಲ್ಲಿ ಹೋದರೆ ಎಷ್ಟು ತೊಂದರೆ ಆಗುತ್ತೆ. ಅಂದರೆ ನಿಮ್ಗೆ ಇಷ್ಟ ಇಲ್ಲದೆ ಒಂದು ಫೋರ್ಸ್ಫುಲ್ಲಿ ಹೋದರೆ ಒಂದು ಧರ್ಮಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಹಿಂಸೆ ಆಗುತ್ತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿಂದ ಒಂದು ಧರ್ಮದಲ್ಲಿ ಆ ಧರ್ಮನ ರೂಢಿಸ್ಕೊಂಡು ಜೀವನದಲ್ಲಿ ಜೀವಿಸ್ತಿರ್ತಾನೆ. ಸೊ ಸಡನ್ನಾಗಿ ಮತಾಂತರ ಆದಾಗ ಎಷ್ಟು ಕಷ್ಟ ಆಗುತ್ತಲ್ವ. ಸೊ ಇಷ್ಟಪಟ್ಟು ಆದಾಗ ಅಷ್ಟು ಆಗಲ್ಲ, ಆದರೆ ಯಾವುದೋ ಒಂದು ಸಿಚುವೇಶನ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮತಾಂತರ ಆದಾಗ ಆಗೋ ನೋವಿದೆಯಲ್ಲ, ನಮ್ಮ ಮನಸ್ಸಿನ ವಿರುದ್ಧ ನಾವು ಹೋರಾಡ್ದಂಗೆ ಇರುತ್ತೆ. ಸೊ ಅದನ್ನೇ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗೇ ಬರೆದಿದ್ದಾರೆ. ಮತ್ತು ಕೊನೆಗೆ ಅವನು ಜೇವಿಯರ್ ಸತ್ಯದಾಸ್ ಆಗಿ ಮತಾಂತರ ಆಗಿರ್ತಾನೆ. ಮತ್ತೆ ಕೊನೆಗೆ ಅವನು ಧರ್ಮಕ್ಕೆ ವಾಪಸ್ ಬರ್ತಾನೆ. ಯಾರಾದರೂ ಮತಾಂತರ ಆಗಿರ್ತೀರ, ನಾನು ವಾಪಸ್ಸು ನಮ್ಮ ಮೂಲ ಧರ್ಮಕ್ಕೆ ಹೋಗ್ಬೇಕಂತ ಹೇಳಿದಾಗ ಹೋಗಬಹುದು. ಇವಾಗೆಲ್ಲನೂ ಸಾಧ್ಯ ಇದೆ, ನೀವು ಹೋಗಬಹುದು. ನಿಮ್ಮ ಮೂಲ ಧರ್ಮ ಯಾವುದಿದೆ ಅದಕ್ಕೆ ಮತ್ತೆ ಹೋಗಿ ವಾಪಸ್ ಸೇರ್ಕೋಬಹುದು, ಆ ಒಂದು ಜೀವನನ ಜೀವಿಸ್ಬೋದು. ಇದಾಗಿತ್ತು ಇವತ್ತಿನ ನಮ್ಮ ಒಂದು ಧರ್ಮಶ್ರೀ ಪುಸ್ತಕದ ಬಗ್ಗೆ. ಬಹುಶಃ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನಮ್ಮ ಧರ್ಮದ ಬಗ್ಗೆ ತುಂಬ ಚೆನ್ನಾಗೇ ಬರೆದಿದ್ದಾರೆ. ಯಾವ್ಯಾವ ರೀತಿ ಧೋರಣೆಗಳಾಗಿದೆ, ಯಾವ್ಯಾವ ರೀತಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟು ನಿಮಗೆ ಯಾವುದಾದ್ರು ಪುಸ್ತಕದ ಬಗ್ಗೆ ಎಸ್.ಎಲ್. ಭೈರಪ್ಪ ಅವ್ರ ಪುಸ್ತಕ ಅಥವಾ ಯಾವ ಆಥರ್ ಬಗ್ಗೆ ಆದರೂ ಪರವಾಗಿಲ್ಲ, ನಿಮ್ಗೆ ಆ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ಆ ಪುಸ್ತಕದ ಬಗ್ಗೆ ನಿಮಗೇನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಪುಸ್ತಕ ನಿಮ್ಗೆ ತುಂಬ ಇಷ್ಟ ಆಗಿರೋ ಪುಸ್ತಕದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.